ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಒಂದು ವಾರದಿಂದ ಯಾವುದೇ ಥರದ ವೀಡಿಯೋಸ್ಗಳು ಬಂದಿಲ್ಲ. ಸಾರಿ, ನಾನು ಟ್ರಾವೆಲಲ್ಲಿದ್ದೆ, ಸೊ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಈ ಕುರಿ ಅಥವಾ ಮೇಕೆ, ಆಡು ಇದನ್ನು ಹೇಗೆ ಎಕ್ಸ್ಪೋರ್ಟ್ ಮಾಡ್ತೇವೆ, ಅಥವಾ ಇದರಿಂದ ಏನು ಬೆನಿಫಿಟ್ ಇದೆ, ಈ ಬಿಸ್ನೆಸ್ಸಲ್ಲಿ ಚೆನ್ನಾಗಿದೆಯಾ, ಅಥವಾ ಲೈವ್ ನಾವು ಎಕ್ಸ್ಪೋರ್ಟ್ ಮಾಡೋದ್ರಿಂದ ಯಾವ ಥರ ಚಾಲೆಂಜಸ್ಗಳು ಬರುತ್ತೆ. ಸೊ ಎಂಡ್ ಆಫ್ ದ ಡೇ ಇದನ್ನು ನಾವು ಎಕ್ಸ್ಪೋರ್ಟ್ ಮಾಡಬಹುದಾ ಇಲ್ವಾ, ಅಥವಾ ನೀವೇನು ಹೇಳ್ತೀರಾ ಅದ್ರ ಮೇಲೆ ಇರುತ್ತೆ. ನಾನಾದರೆ ತುಂಬ ತಲೆನೋವು, ಸ್ವಲ್ಪ ಬಿಸ್ನೆಸ್ಸಲ್ಲಿ ರಿಸ್ಕ್ ಇರುತ್ತೆ, ಬಟ್ ಈ ಥರದ ಕ್ಯಾಲ್ಕುಲೇಟಿವ್ ರಿಸ್ಕ್ ಮಾಡಿಕೊಂಡು ನೋಡಿದರೆ ಒಳ್ಳೆಯದು. ಹೊಸದಾಗಿ ನೀವೇನಾದರೂ ಈ ಬಿಸ್ನೆಸ್ ಇಳಿತಾ ಇದ್ದರೆ ಬೇಡ ಅಂತ ಹೇಳ್ತೇನೆ. ಅಥವಾ ನೀವು ತುಂಬ ವರ್ಷದಿಂದ ಇದನ್ನೇ ಮಾಡ್ಕೊಂಡು ಬಂದಿದ್ದೀರಾ, ನನ್ನದೇ ಫಾರ್ಮ್ ಇದೆ, ನಾನೇ ನೋಡ್ಕೊಳ್ತೇನೆ, ನನಗೆಲ್ಲವೂ ಗೊತ್ತಿದೆ ಅಂದರೆ ಪ್ಲೀಸ್ ಈ ಬಿಸ್ನೆಸ್ಸಲ್ಲಿ ಎಕ್ಸ್ಪೋರ್ಟಲ್ಲಿ ಎಂಟರ್ ಆಗ್ಬೋದು. ಇದರಲ್ಲಿ ಈ ಬಿಸ್ನೆಸ್ಸನ್ನು ಅರ್ಥ ಮಾಡ್ಕೊಳ್ಳೋಣ. ಇಂಡಿಯಾದಿಂದ ಎಕ್ಸ್ಪೋರ್ಟ್ ಮಾಡೋಕ್ಕೆ ತುಂಬ ವೆರೈಟೀಸ್ ಇದೆ. ಇಂಡಿಯಾದಲ್ಲಿ ಬೇಕಾದಷ್ಟು ನಮ್ಮ ಹತ್ರ ಈ ಕುರಿ ಮೇಕೆಗಳಿವೆ. ಸೊ ವೆರೈಟೀಸು ಇದೆ, ಅದರಲ್ಲಿ ವೆರೈಟಿ ಟೇಸ್ಟ್ಗಳು ಇರುತ್ತೆ, ಅದನ್ನು ಯೂಸ್ ಮಾಡೋ ಜನನೂ ಬೇರೆ ಇರ್ತಾರೆ. ನಾನು ತಿನ್ನಲ್ಲ, ಸೊ ಹಾಗಾಗಿ ತಿನ್ನೋರ್ಗೆ ಗೊತ್ತಿರುತ್ತೆ. ಸೊ ಯಾವ ಥರದ್ದು ಟೇಸ್ಟಿ ಇರುತ್ತೆ, ಯಾವ ಥರದ ಮೀಟ್ಗಳು ಚೆನ್ನಾಗಿರುತ್ತೆ, ಅದೆಲ್ಲವೂ ಐಡಿಯಾಗಳು ಇರುತ್ತೆ. ಸೊ ಇದನ್ನು ಇವಾಗ ಆಫರ್ ಮಾಡೋಕ್ಕೆ ನಮ್ಮ ಹತ್ರ ವೆರೈಟೀಸ್ ಇರೋದ್ರಿಂದ ಒಬ್ವಿಯಸ್ಲಿ ಮುಂದಿರೋ ಬಾಯರ್ಸ್ಗಳು ಒಬ್ವಿಯಸ್ಲಿ ತೊಗೊಳ್ತಾರೆ. ಆದರೆ ಇಂಡಿಯಾ ತುಂಬ ಎಕ್ಸ್ಪೋರ್ಟ್ ಮಾಡ್ತಾ ಇದೆಯಾ? ಮಾಡ್ತಾ ಇದೆ. ಯಾರಿಗೆ? UAEಗೆ ಆಲ್ಮೋಸ್ಟ್ 86% ನಾವು ಎಕ್ಸ್ಪೋರ್ಟ್ ಮಾಡ್ತೇವೆ, ಬೇರೆ ಯಾರಿಗೂ ಎಕ್ಸ್ಪೋರ್ಟೇ ಮಾಡ್ತಾ ಇಲ್ಲ. ಕುವೈತ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಅಥವಾ ಬೇರೆ ಯಾವುದೇ ಕಂಟ್ರಿ ಇರ್ಬೋದು, ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಹೋಗುತ್ತೆ. ಮೇಯ್ನಾಗಿ ಲೈವ್ ಗೋಟ್ ಮತ್ತು ಶಿಪ್ ಎಕ್ಸ್ಪೋರ್ಟ್ ಆಗೋದು ಮೇನ್ಲಿ UAEಗೆ ಮಾತ್ರ. ಸೊ ಇವತ್ತಿನ ಟೈಮಲ್ಲಿ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಎಲ್ಲಗಾಗುತ್ತೆ ಅಂದರೆ UAEಗೇನೇ ಆಗುತ್ತೆ. ಬೇರೆ ಯಾವ ಮಾರ್ಕೆಟ್ಗಳಲ್ಲೂ ಕೂಡ ನಾವು ಅಷ್ಟು ಚೆನ್ನಾಗಿ ಮಾಡ್ತಾ ಇಲ್ಲ ಅಥವಾ ನೋಡ್ತಾನೂ ಇಲ್ಲ. ಸೊ ಅದು ಸ್ವಲ್ಪ ಮಾಡ್ತಾ ಇಲ್ಲ ನೋಡ್ತಾ ಇಲ್ಲ ಅನ್ನೋದಕ್ಕಿಂತ ಸ್ವಲ್ಪ ಕಂಪ್ಲೈನ್ಸಸ್ ತಲೆನೋವು ಹೆಚ್ಚಿಗೆ ಇರೋದ್ರಿಂದ ಜನ ಸ್ವಲ್ಪ ಬೇರೆ ಥರ ಯೋಚನೆ ಮಾಡ್ತಾರೆ. ಸೊ ಅದನ್ನು ನೋಡ್ಕೊಳ್ಳಿ. ಸೊ ಇಲ್ಲಿ ಮೇನಾಗಿ ಯಾವ್ಯಾವ ಅಥಾರಿಟಿ ಬಾಡಿಗಳು ಅಥವಾ ಯಾವ್ಯಾವ ರಿಕ್ವೆಸ್ಟ್ಗಳು ನಿಮಗೆ ಬೇಕಾಗ್ಬೋದು. ಒಂದು DGFT ಬೇಕು, IC ರಿಜಿಸ್ಟ್ರೇಷನ್ ಅದೆಲ್ಲ ಬೇಕಾಗುತ್ತೆ. ಇದು ಫ್ರೀಲಿ ಎಕ್ಸ್ಪೋರ್ಟೇಬಲ್ ಇದೆ, ಇಲ್ಲಿ ಯಾವುದೇ ಥರದ ರೆಸ್ಟ್ರಿಕ್ಷನ್ಸು ಇಲ್ಲ, ಕಂಪ್ಲೈನ್ಸಸ್ ತಲೆನೋವುಗಳಿಲ್ಲ. ಆದರೆ ರೂಲ್ಸ್ಗಳು ಏನಿದೆ ಅದನ್ನು ನೀವು ಪ್ರಾಪರ್ಲಿ ಫಾಲೋ ಮಾಡಬೇಕಾಗತ್ತೆ. ಇಲ್ಲಿ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟಲ್ಲಿ ಆಯಿತು, ಅಲ್ಲಿ ನಿಮ್ಗೆ ಬೇಕಂದರೆ ಪ್ರೋಟೋಕಾಲ್ಸ್ ಇರುತ್ತೆ, ಡಿಸೀಸ್ ಕಂಟ್ರೋಲ್ ಇರುತ್ತೆ, ಅವರೊಂದು ಸ್ಟ್ಯಾಂಡರ್ಡ್ SOP ಹೇಳ್ತಾರೆ, ಈ ಥರನೇ ನೀವು ಮೇಂಟೈನ್ ಮಾಡಬೇಕು. ಅದೇ ಥರ ಎಲ್ಲ ವ್ಯಾಕ್ಸಿನ್ಗಳು, ಸರ್ಟಿಫಿಕೇಟ್ಸ್ಗಳು, ಅದನ್ನೆಲ್ಲವೂ ಕೂಡ ಈ ಚಿಕ್ಕ ಮಕ್ಕಳದ್ದು ರಿಪೋರ್ಟ್ಸ್ಗಳನ್ನೆಲ್ಲ ನಾವು ಹೇಗೆ ಮೇಂಟೈನ್ ಮಾಡ್ತೇವೋ ಅದೇ ಥರ ಎಲ್ಲವೂ ಆಗಬೇಕು. ಈಗ ಮಕ್ಕಳು ಹುಟ್ಟಿದ ತಕ್ಷಣ ವ್ಯಾಕ್ಸಿನ್ ಕೊಡಿಸ್ತೇವೆ, ಅದನ್ನು ಕೊಡಿಸ್ತೇವೆ, ಮೆಡಿಸಿನ್ಸ್ ಇರುತ್ತೆ, ಪಾಕ್ಸ್ದಿರುತ್ತೆ, ಇದೆಲ್ಲವೂ ಕೂಡ ನೀವು ನೋಡ್ಕೋಬೇಕಾಗತ್ತೆ. ಇದೇ ಥರ ಒಳ್ಳೆ ಕೂಸು ನೋಡ್ಕೊಂಡಂಗೆ ಎಲ್ಲದರದ್ದು ಸಪ್ರೇಟಾಗಿ ರೆಕಾರ್ಡ್ಗಳು, ಡೀಟೇಲ್ಸ್ಗಳನ್ನ ಮ್ಯಾನೇಜ್ ಮಾಡ್ಕೋಬೇಕಾಗತ್ತೆ. ಯಾವುದೇ ಮಾಡಿಸಿಲ್ಲ ಸರ್ ನನಗೆ ಗೊತ್ತಿಲ್ಲ, ಎಕ್ಸ್ಪೋರ್ಟ್ ಆಗಲ್ಲ. ಸಿಂಪಲ್ ಅಷ್ಟೇ, ಬೇರೆ ವ್ಯತ್ಯಾಸನೇ ಇಲ್ಲ. ಅದರಲ್ಲೂ ಕೂಡ AQCS ಅವ್ರ ಪ್ರೋಟೋಕಾಲ್ಸು ತುಂಬ ಇಂಪಾರ್ಟೆಂಟು. ಅದರಲ್ಲಿ ತುಂಬ ಕಷ್ಟ ಇದೆ. ಹೆಲ್ತ್ ಸರ್ಟಿಫಿಕೇಟ್ ಇರ್ಬೋದು, NOC ಇರ್ಬೋದು, ಫೈನಲ್ ಸರ್ಟಿಫಿಕೇಟ್ ಇರ್ಬೋದು. ಇವ್ರು ಏನು ಮಾಡ್ತಾರೆ ಅಂದರೆ 30 ದಿನ ನಿಮ್ಮ ಕುರಿ ಆಗಿರ್ಬೋದು, ಮೇಕೆ ಆಗಿರ್ಬೋದು, ಅಥವಾ ಆಡಾಗಿರ್ಬೋದು, ಅಥವಾ ಈ ಪ್ರಾಣಿಗಳನ್ನ ಒಂದು 30 ದಿನ ಅವ್ರ ಹತ್ರ ಇಟ್ಕೊಳ್ತಾರೆ. ಎಲ್ಲ ಕ್ವಾರಂಟೈನ್ ಆಗಿ ಅದರಲ್ಲಿ ಡಿಸೀಸ್ ಫ್ರೀ ಇದೆ ಅಂತ ಅಂದ ಮೇಲೆ ಮಾತ್ರ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸಾಧ್ಯ. ಅಲ್ಲಿವರೆಗೂ ಟ್ರೀಟ್ಮೆಂಟ್ ಇರ್ಬೋದು, ಬೇರೆ ಏನಾದರೂ ಇರ್ಬೋದು, ಅದನ್ನೆಲ್ಲ ಅಲ್ಲೇ ನೋಡ್ಕೋಬೇಕಾಗತ್ತೆ. ಓಕೆ, ಇದರಲ್ಲಿ ನಿಮಗೆ ಯಾವ ರಿಜಿಸ್ಟ್ರೇಷನ್ ಬೇಕಾಗುತ್ತೆ? RCMC ಬೇಕಾಗೋದು ಎಪಿಡಾ ಕಡೆಯಿಂದ, ಯಾಕೆಂದರೆ ಲೈವ್ ಸ್ಟಾಕ್ ಎಲ್ಲವೂ ಕೂಡ ಎಪಿಡಾ ಮ್ಯಾನೇಜ್ ಮಾಡ್ತಾರೆ. ಸೊ ಮ್ಯಾಂಡೇಟ್ರಿ ಹೆಲ್ತ್ ರಿಕ್ವೈರ್ಮೆಂಟ್ಸ್ ಎಕ್ಸ್ಪೋರ್ಟಿಗೆ ಏನು? ಟೆಸ್ಟ್ ಸರ್ಟಿಫಿಕೇಟ್ಗೆ ಆದರೆ ನಿಮಗೆ ಇದೆಲ್ಲ ಇದೆ. ಇವಾಗ ನಾವು ನಾರ್ಮಲಿ ಇವೆಲ್ಲ ವ್ಯಾಕ್ಸಿನ್ಗಳು ನಮ್ಮ ಮಕ್ಕಳಿಗೂ ಮಾಡಿಸ್ತೇವೆ, ಇದು ಕೂಡ ನಿಮಗೆ ಪ್ರಾಣಿಗಳಿಗೂ ಮಾಡಿಸ್ಬೇಕು. ಅದರ ಜೊತೆಗೆ ಈ ಪ್ಯಾರಾಸೈಟ್ಸ್ ಅಂತ ಹೇಳ್ತೇವೆ. ಸೊ ಇದೆಲ್ಲ ಕೂಡ ನಿಮಗೆ ಪ್ರಾಣಿಗಳ ಮೇಲೆ ಕಾಣುತ್ತೆ, ಅದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡಬೇಕು. ಎಕ್ಸ್ಟರ್ನಲ್ ಪ್ಯಾರಾಸೈಟ್ ಇರ್ಬೋದು ಅಥವಾ ಇಂಟರ್ನಲ್ ಪ್ಯಾರಾಸೈಟ್ ಇರ್ಬೋದು, ಎರಡಕ್ಕೂ ಕೂಡ ಟ್ರೀಟ್ಮೆಂಟ್ ಇರುತ್ತೆ. ಇದರಲ್ಲಿ ಇನ್ನೊಂದು ಇವತ್ತಿನ ಟೈಮಲ್ಲಿ ಮೇನ್ ಇರೋದೇನೆಂದರೆ ಮೈಕ್ರೋಚಿಪ್. ಇದನ್ನು ಇನ್ಸ್ಟಾಲ್ ಮಾಡೇ ಕಳಿಸ್ಬೇಕಾಗತ್ತೆ. ಅದು ಕೂಡ ನಿಮಗೆ ಎಟ್ ಟೈಮ್ ಆಫ್ ಎಕ್ಸ್ಪೋರ್ಟಲ್ಲಿ ನಿಮಗೆ ಸಿಗುತ್ತೆ ಅದು. ಓಕೆ, ಕ್ವಾರಂಟೈನ್ ಪೀರಿಯಡ್ ಎಷ್ಟು? ಮಿನಿಮಮ್ 30 ದಿನ ಕ್ವಾರಂಟೈನ್ ಆದಮೇಲೆ ಕಳಿಸುವಂಥದ್ದು ಆಪ್ಷನ್ ಇದೆ. ಯಾಕೆಂದರೆ ಇದಕ್ಕಿಂತ ಮುಂಚೆ ನೀವು ಕಳಿಸ್ಬಿಟ್ರೆ, ಇವಾಗ ವುಹಾನ್ ವೈರಸ್ ಬಂತು, ಕೋವಿಡ್ ವೈರಸ್ ಅಂತ ಏನು ಹೇಳ್ತೇವೆ ಅದು. ಸೊ ಹೇಗೆ ಬಂತು, ಏನು ಬಂತು, ಇದೆಷ್ಟೆಲ್ಲ ಲಾಕ್ಡೌನು, ತಲೆನೋವು, ಇಡೀ ದೇಶಕ್ಕೆ ತಲೆನೋವು, ಇಡೀ ಜಗತ್ತಿಗೆ ತಲೆನೋವು ಮಾಡಿದ್ರು ಅವರು. ಬಟ್ ಓವರಾಲ್ ನೀವು ನೋಡಿದ್ರೆ ಇದನ್ನ ಎಲ್ಲ ತೊಂದರೆಗಳನ್ನ ನೀವು ಅವಾಯ್ಡ್ ಮಾಡೋಕ್ಕೆ ಏನು ಮಾಡ್ಬೋದು ಅಂದರೆ, ಈ ಕ್ವಾರಂಟೈನ್ ಮಾಡಿದರೆ ಅಲ್ಲಿ ಏನಾದರೂ ಡಿಸೀಸ್ಗಳು ಕಂಡು ಬಂದರೆ ಅದುಗಳು ಎಕ್ಸ್ಪೋರ್ಟ್ ಆಗಲ್ಲ. ಒಂದು ವೇಳೆ ಕಂಡು ಬಂದಿಲ್ಲ, ಎಕ್ಸ್ಪೋರ್ಟೇಬಲ್ ಫ್ರೀ ಇದೆ, ಸರ್ಟಿಫಿಕೇಟ್ ಎಲ್ಲ ಬಂತು, ದೆನ್ ಗುಡ್ ಟು ಗೋ. AQCSದವರು ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾರೆ. ಇವರ ವೇರ್ ಹೌಸು ಅಥವಾ ಇವ್ರು ಹೇಳಿರೋ ಅಥರೈಸ್ಡ್ ಕ್ವಾರಂಟೈನ್ ಸೆಂಟರ್ಸ್ ಇರುತ್ತೆ, ಅಲ್ಲಿ ಮಾತ್ರ ನೀವು ಬಿಡಬೇಕಾಗತ್ತೆ. ನೀವು ಎಲ್ಲೋ ಬಿಟ್ಕೊಂಡು ಸರ್ ನಮ್ಮ 30 ದಿನ ಆಯಿತು ಅಂತ ಹೇಳೋ ಹಾಗಿಲ್ಲ. ಓಕೆ, ಇದರದ್ದೆಲ್ಲ ಖರ್ಚುಗಳನ್ನ ನೀವೇ ಕೊಡಬೇಕು, ಇದರದ್ದೆಲ್ಲ ಖರ್ಚುಗಳನ್ನ ತಿಳ್ಕೊಂಡು ನೀವು ಕೆಲಸ ಮಾಡಬೇಕು, ಆಯಿತಾ? ಸೊ ಇದರಲ್ಲಿ ಬೇಕಾಗೋ ಡಾಕ್ಯುಮೆಂಟೇಷನ್ಸ್ ಏನು? IC, GST, ಇನ್ವಾಯ್ಸು, ಅವೆಲ್ಲೋ ಬೇಸಿಕ್ ಡಾಕ್ಯುಮೆಂಟೇಷನ್ಸು ಇದ್ದೇ ಇರುತ್ತೆ. ಅದ್ರ ಜೊತೆಗೆ RCMC, ಇಂಪೋರ್ಟ್ ಪರ್ಮಿಟ್
ನಿಮ್ಮ ಇಂಪೋರ್ಟರ್ ಯಾರಿದ್ದಾರೆ ಅವ್ರ ಕಡೆಯಿಂದ ಪರ್ಮಿಟ್ ಬೇಕಾಗುತ್ತೆ, ಅವರಿಗೆ ಅಪ್ರೂವಲ್ಸು ಅವ್ರ ದೇಶಗಳಿಂದ ತೊಗೊಂಡಿರ್ತಾರೆ. ಇವಾಗ ನಾವು ಹೇಗೆ DGFT ಕಡೆಯಿಂದ ಇಂಪೋರ್ಟ್ ಮಾಡೋ ಮುಂಚೆನೇ ಅಪ್ರೂವಲ್ಸ್ ತೊಗೊಳ್ತೇವೋ ಅದೇ ಥರ ಅವರು ಕೂಡ ತೊಗೊಂಡಿರ್ತಾರೆ, ಅವ್ರದ್ದು ಆ ಸರ್ಟಿಫಿಕೇಟ್ಗಳು ಬೇಕಾಗತ್ತೆ. ಪ್ಲಸ್ ಇಲ್ಲಿ ಹೆಲ್ತ್ ಸರ್ಟಿಫಿಕೇಟ್ ಬೇಕು, ಕ್ವಾರಂಟೈನ್ ಕಂಪ್ಲೀಟ್ ಆಗಿದೆ, ಹೆಲ್ದಿ ಆಗಿದೆ, ಯಾವುದೇ ಥರದ ಇಶ್ಯೂಸ್ಗಳಿಲ್ಲ, ಅದು ಸರ್ಟಿಫಿಕೇಟ್ಗಳನ್ನ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ. ಮತ್ತು ಮೈಕ್ರೋಚಿಪ್ ಐಡೆಂಟಿಫಿಕೇಷನ್ ರೆಕಾರ್ಡ್, ಕ್ವಾರಂಟೈನ್ ಮತ್ತು ವ್ಯಾಕ್ಸಿನ್ ರೆಕಾರ್ಡ್, ಲ್ಯಾಬ್ ಟೆಸ್ಟ್ ರಿಪೋರ್ಟ್ಸ್, ಸರ್ಟಿಫಿಕೇಟ್ ಆಫ್ ಒರಿಜಿನ್, ಏರ್ವೇ ಬಿಲ್ಲು ಅಥವಾ ಬಿಲ್ ಆಫ್ ಲೀಡಿಂಗ್. ಓಕೆ, ಸೊ ಇಲ್ಲಿ ವೆರೈಟೀಸ್ ಇದೆ. ಯಾವ್ದ್ಯಾವುದು ಈ ಮೇಕೆಗಳಿಗಾದರೆ ಅಥವಾ ಕುರಿಗಳಿಗಾದರೆ ರಾಜಸ್ಥಾನದಲ್ಲಿ, UPಯಲ್ಲಿ, ಬಿಹಾರದಲ್ಲಿ ಇಲ್ಲಿ ನಿಮ್ಮ ಗೋಡ್ಸ್ಗಳು ಚೆನ್ನಾಗಿ ಸಿಗುತ್ತೆ. ಶಿಪ್ಗಳಾದರೆ ಕರ್ನಾಟಕ, ಹಾಸನ, ಬಳ್ಳಾರಿ ಇಲ್ಲೆಲ್ಲ ನಿಮಗೆ ಬೇಕಾದಷ್ಟು ಸಿಗುತ್ತೆ. ಅದರಲ್ಲೂ ಕೂಡ ಕ್ರೈಟೀರಿಯಾಸ್ ನೋಡಿದ್ರೆ 6 ಇಂದ 18 ತಿಂಗಳವರೆಗೂ ಏನು ಇರುತ್ತೋ ಅದನ್ನು ನಾವು ಎಕ್ಸ್ಪೋರ್ಟ್ ಮಾಡೋಕ್ಕೆ ರೆಡಿ ಇರುತ್ತೆ. ಅದರಲ್ಲೂ ಕೂಡ ವೆಯ್ಟ್ ಬಂದು ಗುಡ್ ಕಂಡೀಷನಲ್ಲಿ ಇರಬೇಕು. ಕಾಲು ಕತ್ತರಿಸ್ಕೊಂಡು ಹೋಯಿತು, ಎಲ್ಲೋ ಕರೆಂಟ್ ವೈರಿಗೆ ಬಡ್ದು ಕಾಲು ಕಟ್ಟಾಯಿತು, ಅದಾಯಿತು, ಅವು ಯಾವುದು ನಡೆಯಲ್ಲ. ಸೊ ಅದರಲ್ಲೂ ಕೂಡ ಒಳ್ಳೆಯ ಹೆಲ್ತ್ ಕಂಡೀಷನಲ್ಲಿ ಇರಬೇಕು. ಅದರಲ್ಲೂ ಕೂಡ 20 ರಿಂದ 35 kg ಮಿನಿಮಮ್ ತೂಕ ಇರಬೇಕು. ಅದರಲ್ಲೂ ಹೆಚ್ಚಿಗೆ ಇರ್ಬೋದು, ಕಡಿಮೆ ಇರೋದು, ಅದು ನಿಮ್ಮ ಬಾಯರ್ಗೆ ಓಕೆ ಅಂದರೆ ನೀವು ಕಳಿಸ್ಬೋದು, ಅದರಲ್ಲೇನು ತೊಂದರೆ ಇಲ್ಲ. ಬಟ್ ಸ್ಟಿಲ್ ನಿಮ್ಮ ಬಾಯರ್ ಏನು ಕೇಳ್ತಾರೆ ಅದು ಇದೊಂದು ಸ್ವಲ್ಪ ಒಂದು ರೆಫರೆನ್ಸ್ ಪಾಯಿಂಟ್ ಅಂತ ಇಟ್ಕೋಬೋದು. ಸೊ ಯಾವುದೇ ಥರದ ಗಾಯ ಆಗಿರ್ಬೋದು, ಇವೆಲ್ಲ ಹೊಡೆದಾಡ್ಕೊಳ್ತವೆ. ಸೊ ಮೈಯೆಲ್ಲ ಗಾಯ ಆಗುತ್ತೆ, ಆ ಗಾಯಗಳು ಇಲ್ಲದೇ ಇರೋವಂಥದ್ದು ಇರಬೇಕು. ಯಾಕಂದರೆ ಓಪನ್ ವೌಂಡ್ ಯಾವುದಾದ್ರೂ ಇತ್ತು ಅಂದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಲಾಜಿಸ್ಟಿಕ್ಸಲ್ಲಿ ಎಲ್ಲರೂ ಪ್ರಿಫರ್ ಮಾಡೋದು ಏರ್ ರೂಟ್. ಸಿಯಿಂದ ತುಂಬ ಕಡಿಮೆ. ಯಾಕಂದರೆ ಏನಾಗುತ್ತೆ, ತುಂಬ ದಿನ ಸಿಯಲ್ಲಿ ಇರೋದ್ರಿಂದ ಸಿಕ್ನೆಸ್ ಇರ್ಬೋದು, ಸ್ಟ್ರೆಸ್ ಆಗ್ಬೋದು, ಸಾಯ್ಬೋದು, ಇದೆಲ್ಲವೂ ಕೂಡ ಹೆಚ್ಚಿಗೆ ಆಗುತ್ತೆ. ಈ ಲೈಫ್ ಸ್ಟಾಕ್ಗಳನ್ನ ನಾವು ಹಡಗದಿಂದ ಯಾವಾಗ ಕಳಿಸ್ತೇವೋ ಅವಾಗ ಸಾಯೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕೆ ನಾವು ನಾರ್ಮಲಿ ಏರಿಂದ ಕಳಿಸ್ಬಿಟ್ರೆ ಬೇಗ ಮುಟ್ಕೊಳ್ಳುತ್ತೆ, ಬೇಕಾಗಿರೋ ಟ್ರೀಟ್ಮೆಂಟ್ನ ಕೊಟ್ಟರೆ ಮುಗಿದೋಗ್ಬಿಡುತ್ತೆ. ಓಕೆ, ಸೊ ಡೆಸ್ಟಿನೇಷನ್ಸಲ್ಲಿ ಏನೇನು ಬೇಕಾಗತ್ತೆ, ಇವಾಗ ಇಂಡಿಯನ್ ರೂಲ್ಸ್ ಅಂತೂ ಸರಿ, ಅದೇ ನೀವು UAE ಕಳಿಸುವಾಗ UAE ರೂಲ್ಸ್ ಕೂಡ ಬೇರೆ ಇರುತ್ತೆ, ಅದನ್ನೆಲ್ಲ ಫಾಲೋ ಮಾಡಬೇಕಾಗತ್ತೆ. ಸೊ ಅಲ್ಲಿ ಅವರ ಅಥಾರಿಟಿ ಬಾಡೀಸ್ ಇರುತ್ತೆ, ಅಲ್ಲಿ ಪರ್ಮಿಷನ್ಸ್ ಇರುತ್ತೆ, ಅವರು ಅಪ್ರೂವಲ್ ಆಗಿರೋ ಡಾಕ್ಯುಮೆಂಟ್ಸ್ಗಳು ಮಾತ್ರ ಅವರು ಯಾರಿಗೆ ಅಪ್ರೂವಲ್ ಕೊಟ್ಟಿರ್ತಾರೆ ಅವ್ರು ಮಾತ್ರ ಇಂಪೋರ್ಟ್ ಮಾಡ್ಬೋದು. ಸೊ ಇದರಲ್ಲಿ ನಾನು ಹೇಳೋದೇನೆಂದರೆ, ನೀವು ಸುಮ್ಮನೆ ಹೋಗಿ ಮಾರ್ಕೆಟಿಂಗ್ ಖರ್ಚು ಮಾಡಿಕೊಂಡು ಬಾಯರ್ಗಳನ್ನ ಹುಡ್ಕೊಂಡು ಬೇರೆ ಎಲ್ಲೆಲ್ಲೋ ಡೇಟಾಗಳಿಗೆ ಅದಕ್ಕೆ ದುಡ್ಡು ಹಾಳು ಮಾಡ್ಕೊಳ್ಳೋ ಬದಲು ಯಾರು ಹತ್ರ ಇಂಪೋರ್ಟ್ ಪರ್ಮಿಟ್ ಇದೆಯೋ ಅವ್ರಿಗೆ ಟಾರ್ಗೆಟ್ ಮಾಡಿ. ಯಾಕಂದರೆ ಅವ್ರು ಮಾತ್ರ ಇಂಪೋರ್ಟ್ ಮಾಡ್ಕೊಳ್ಬೋದು, ಅವ್ರಿಗೆ ಮಾತ್ರ ಪರ್ಮಿಷನ್ ಇರ್ಬೋದು. ಸೊ ಹಾಗಿರೋದ್ರಿಂದ ನೀವು ಸುಮ್ಮನೆ ಹೋಗ್ಬಿಟ್ಟು ಬೇರೆ ಎಲ್ಲರೂ ಹುಡುಕ್ತಾ ಹೋಗಿ ಮಾರ್ಕೆಟ್ಗೆ ಅಥವಾ ಯಾರೋ ಏಜೆಂಟ್ಗೆ ಅವ್ರಿಗೆ ಇವರಿಗೆ ಕೊಡೋ ಅವಶ್ಯಕತೆ ಇಲ್ಲ. ಅವ್ರು ಯಾರೂ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಡೈರೆಕ್ಟ್ಲಿ ಯಾರ ಹತ್ರ ಲೈಸೆನ್ಸ್ ಇದೆ ಅವ್ರ ಲೀಸ್ಟ್ ಸಿಗುತ್ತೆ, ನಮ್ಮ ಹತ್ರನೂ ಇದೆ, ಬೇರೆ ಅವ್ರ ಹತ್ರ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ, ಅದನ್ನು ತೊಗೊಂಡು ಅವ್ರಿಗೆ ಮಾತ್ರ ಮಾತಾಡ್ಕೊಳ್ಳಿ. ಬೇರೆ ಯಾರೂ ನಿಮಗೆ ಇದರಲ್ಲಿ ಬಾಯರ್ಸ್ಗಳು ಸಿಗಲ್ಲ. ನಾನು ಹೋಗ್ಬಿಟ್ಟು ರೆಸ್ಟೋರೆಂಟ್ಗೆ ಕೊಡ್ತೇನೆ, ರೆಸ್ಟೋರೆಂಟ್ ಹತ್ರ ಲೈಸೆನ್ಸೇ ಇರೋಲ್ಲ. ಯಾಕೆಂದರೆ ಇವೆಲ್ಲ ಲೈವ್ ಆ್ಯನಿಮಲ್ ಇರೋದ್ರಿಂದ ಬೇರೆ ಯಾವುದೂ ನೀವು ಮಾಡೋಕ್ಕಾಗಲ್ಲ. ಇದರಲ್ಲಿ ವ್ಯಾಲಿಡ್ ಸರ್ಟಿಫಿಕೇಷನ್ ಇರ್ಬೋದು, ಮೈಕ್ರೋಚಿಪ್ ಸ್ಕ್ಯಾನಿಂಗ್ ಇರ್ಬೋದು, ವ್ಯಾಕ್ಸಿನೇಷನ್ ರಿಪೋರ್ಟ್ಸ್ ಇರ್ಬೋದು, 14 days ಪ್ರಯರ್ ಟ್ರಾವೆಲ್ ವ್ಯಾಕ್ಸಿನೇಷನ್ ಇರಬೇಕು. ಇದೆಲ್ಲ ಆದಮೇಲೆ ಈಗ ಸಮಸ್ಯೆ ಎಲ್ಲಿ ಬರುತ್ತೆ, ಇವಾಗ ನಾವು ತೊಗೊಳ್ತಾ ಇರೋ ಕುರಿಗಳು ಅಥವಾ ಮೇಕೆಗಳು ಎಷ್ಟಿರುತ್ತೆ ಅಂತಂದರೆ ಇವಾಗ ಆಲ್ಮೋಸ್ಟು 4200 ಅಂತ ಅಂದ್ಕೊಳ್ಳೋಣ. ಓಕೆ, ಹೆಚ್ಚಿಗೆ ಇರ್ಬೋದು, ಕಡಿಮೆ ಇಲ್ಲ ಸರ್ ನಮ್ಮೂರಲ್ಲಿ ಇಷ್ಟಿದೆ ಇರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಾವು ಇವಾಗ 4200 ರೂಪಾಯಿಗೆ ನಾವು ತೊಗೊಳ್ತೇವೆ, 900 ರೂಪಾಯಿ, 250. ಆದರೆ ಲಾಜಿಸ್ಟಿಕ್ ನೋಡಿ, ಇಲ್ಲಿ ನಾನು ಏನಾದರೂ ಏರಿಂದ ಕಳಿಸೋದಾದ್ರೆ 6800 ರೂಪಾಯಿ ನನ್ನ ಕುರಿ ಅಥವಾ ನನ್ನ ಮೇಕೆಗಿಂತನೂ ಹೆಚ್ಚಿಗೆ ಖರ್ಚಿದೆ ಬರೀ ಟ್ರಾನ್ಸ್ಪೋರ್ಟೇಷನ್. ಸೊ ಹೀಗಿದ್ದಾಗ ಏನಾಗುತ್ತೆ, ಬಾಯರ್ ಕೊಡೋಕ್ಕೆ ರೆಡಿ ಇದ್ದರೆ ಓಕೆ, ಬಟ್ ಎಲ್ಲ ಎಷ್ಟು ಜನ ಬಾಯರ್ ಇರ್ತಾರೆ ಈ ರೇಂಜಲ್ಲಿ ಕೆಲಸ ಮಾಡೋಕ್ಕೆ? ಕಡಿಮೆ. ಯಾಕೆಂದರೆ ಬೇರೆ ಎಲ್ಲರೂ ಏನು ಮಾಡ್ತಾರೆ, ಮೀಟ್ಗಳನ್ನ ಪ್ರೊಕ್ಯೂರ್ ಮಾಡ್ಕೊಳ್ತಾರೆ, ತೊಗೊಂಡು ಬಂದು ಅಲ್ಲಿ ಪ್ರೊಸೆಸ್ ಮಾಡಿ ಇದನ್ನೆಲ್ಲ ತಲೆ ಕಟ್ಸ್ಕೊಳ್ಳೋ ಬದಲು ರೆಡಿ ಮೀಟೇ ತೊಗೊಂಡ್ಬಿಡ್ತಾರೆ. ಸೊ ಈ ಥರ ಲೈವ್ ಮೀಟ್ಗಳನ್ನ ತೊಗೊಂಡು, ಲೈವ್ ಆ್ಯನಿಮಲ್ಸ್ನ ತೊಗೊಂಡು, ಬದುಕಿರೋ ಕುರಿ ಅಥವಾ ಮೇಕೆಗಳನ್ನ ತೊಗೊಂಡು ಅವ್ರು ಏನು ಮಾಡ್ತಾರೆ, ಏನು ಕತೆ ಮುಂದೆ, ಇದನ್ನು ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಈ ಥರ ತೊಗೊಳ್ಳೋ ಜನ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಕಡಿಮೆ ಜನ ಇದ್ದಾರೆ. ಆದರೆ ಬಾಯರ್ಸ್ಗಳು ಕೂಡ ಪರ್ಮಿಟ್ ಬೇಕಾಗುತ್ತೆ. ಲೈವ್ ಆ್ಯನಿಮಲ್ಸ್ ತುಂಬ ಬೇರೆ ಥರ ಜನ ನೋಡ್ತಾರೆ. ಸೊ ಹಾಗಾಗಿ ಡಿಸೀಸ್ ಬರ್ಬೋದು, ಅದು ಆಗುತ್ತೆ, ಇದಾಗುತ್ತೆ, ತುಂಬ ತಲೆನೋವುಗಳಿರುತ್ತೆ. ಅದನ್ನೆಲ್ಲ ಜಸ್ಟಿಫೈ ಮಾಡ್ಕೊಂಡು ನೀವು ಮಾಡೋ ಕೆಪಾಸಿಟಿ ಇತ್ತು ತುಂಬ ಒಳ್ಳೆಯದು. ಇಲ್ಲ ಅಂದರೆ ದಯಮಾಡಿ ನೀವೇನೋ ಹೊಸದಾಗಿ ಇದು ಬಿಸ್ನೆಸ್ಸಲ್ಲಿ ಇಳಿತಾ ಇದ್ದರೆ ಬೇಡ, ನೀವು ಡೊಮೆಸ್ಟಿಕಲ್ಲಿ ಟ್ರೈ ಮಾಡ್ಕೊಳ್ಳಿ ಒಂದು 5-10 ವರ್ಷ. ಅದಾದಮೇಲೆ ಬೇಕಂದರೆ ಎಕ್ಸ್ಪೋರ್ಟ್ ಬಗ್ಗೆ ನಿಮಗೆ ಮೇಕೆ ಆಯಿತು, ಕುರಿಗಳಾಯಿತು, ಇದ್ರ ಬಗ್ಗೆ ಗೊತ್ತಾಗುತ್ತೆ. ಅದಾದಮೇಲೆ ಬೇಕಂದ್ರೆ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ, ಇಲ್ಲದೆ ಹೋದರೆ ಬೇಡ. ಓಕೆ, ಇದು ಇಲ್ಲಿ ರಿಸ್ಕ್ ಮತ್ತು ಚಾಲೆಂಜಸ್ ಏನಿದೆ, ಮೇನ್ ಬರೋದು ಈ ರೋಗಗಳು. ಯಾವುದೇ ಥರದ ರೋಗ ಬಂತು ಅಂದರೆ ಒಂದ್ರ ಜೊತೆಗೆ ಒಂದು ಎಲ್ಲದಕ್ಕೂ ಬಂತು ಅಂದರೆ ಕತೆ ಮುಗೀತು ನಮ್ಮದಲ್ಲಿ. ಏನೇ ಬಂಡವಾಳ ನಾವು ಹಾಕಿದ್ರು ಅದು ಮುಳುಗೋಗುತ್ತೆ. ನೆಕ್ಸ್ಟ್ ಇರೋದು ಸ್ಟ್ರೆಸ್ ಇರ್ಬೋದು, ಕ್ಲೈಮೇಟ್ ಚೇಂಜ್ ಆಗೋದು. ಇವಾಗ ನಮಗೂ ಹುಷಾರಿಲ್ಲ, ಕ್ಲೈಮೇಟ್ ಚೇಂಜ್ ಆಗ್ತಾಯಿದೆ, ಟ್ರಾವೆಲ್ ಮಾಡಿ ಬಂದಿದ್ದೇನೆ.
ಸೊ ಒಂದು ವಾರ ಇರಲೇ ಇಲ್ಲ. ಸೊ ಇದು ಎಲ್ಲದರಿಂದ ಏನಾಗ್ಬಿಡುತ್ತೆ, ನಮ್ಗೆ ಆಟೋಮೆಟಿಕ್ಲಿ ನಮ್ಗೆ ಕೂಡ ಎಫೆಕ್ಟ್ ಆಗೋದು ಪ್ರಾಣಿಗಳಿಗೂ ಆಗುತ್ತೆ. ಸೊ ಅದೇ ನೀವು ಅದೇನು ದಿನಗಳು ಪ್ಲೇನಲ್ಲಿ ದಿನ ಓಡಾಡಲ್ಲ, ಅವಾಗ ಏನಾಗುತ್ತೆ, ಫಸ್ಟ್ ಟೈಮ್ ಕಳಿಸೋದಕ್ಕೆ ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆಯಿತು, ಹೋಗುವಾಗಲೇ ಸತ್ತೋಗೋ ಚಾನ್ಸಸ್ಗಳಿರುತ್ತೆ. ಸೊ ಅದು ಸಿ ರೂಟಲ್ಲಂತೂ ಇನ್ನೂ ಹೆಚ್ಚಿಗೆ ಆಗುತ್ತೆ, ಸಿ ಸಿಕ್ನೆಸ್ ತುಂಬ ಇರುತ್ತೆ. ಸೊ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ. ಡಾಕ್ಯುಮೆಂಟೇಷನ್ ಲಾಸ್ಟ್ ಮೂಮೆಂಟಲ್ಲಿ ರಿಜೆಕ್ಟ್ ಆಗ್ಬೋದು, ಅಥವಾ ಎಡಿಷ್ನಲ್ ಏನಾದರೂ ಡಾಕ್ಯುಮೆಂಟ್ ಕೇಳಿದ್ರು, ಅಥವಾ ಕೇಳಿರೋ ವ್ಯಾಕ್ಸಿನ್ಗಳಲ್ಲಿ ನೀವೇನೋ ಬೇರೆ ವೆರೈಟಿ ಮಾಡಿಸಿದ್ರಿ, ಇದೊಂದು ಇಲ್ಲ ಅನ್ನೋದು ಏನಾದರೂ ಗೊತ್ತಾಯಿತು ಅಂದರೆ ಅದರ ತಲೆನೋವುಗಳು ಮತ್ತೆ ನಿಮಗೆ ಬರುತ್ತೆ. ಸೊ ಅದನ್ನೆಲ್ಲ ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೋಬೇಕು. ಇದರಲ್ಲಿ ಸ್ಟ್ರೇಟ್ ಫಾರ್ವರ್ಡ್ ಏನಂದರೆ, ಇವಾಗ ನೀವು ಬೇರೆ, ನಾನು ಯಾವಾಗಲೂ ಹೇಳಿರ್ತೇನೆ, ಮೆರೈನ್ ಇನ್ಶೂರೆನ್ಸ್ ತೊಗೊಳ್ಳಿ, ಪ್ರಾಡಕ್ಟ್ ಕಳೆದೋದ್ರೆ, ಡ್ಯಾಮೇಜ್ ಆದರೆ, ಬೇರೆ ಏನಾದರೂ ಆದರೆ ನಿಮ್ಗೆ ಅಟ್ಲೀಸ್ಟ್ ಇನ್ಶೂರೆನ್ಸ್ ಸಿಗುತ್ತೆ. ಇಲ್ಲಿ ಒಂದು ಸರಿ ನಾನು ಪ್ಲೇನಲ್ಲಿ ಕುರಿಗಳನ್ನ ಅಥವಾ ಮೇಕೆಗಳನ್ನ ಏರಿಸಿದ್ನಂದರೆ, ಹೋಗೋ ದಾರಿಯಲ್ಲಿ ಸತ್ತೋದ್ರೆ ಯಾವುದೇ ಕಂಪ್ನಿ ನಿಮಗೆ ಇನ್ಶೂರೆನ್ಸ್ ಕೊಡಲ್ಲ. ಸೊ ತಲೆಯಲ್ಲಿ ಇಟ್ಕೊಂಬಿಡಿ, ಲೈವ್ ಇನ್ಶೂರೆನ್ಸು ಈ ಯಾವುದೂ ಪ್ರಾಣಿಗಳಿಗಿರೋ, ಇದಕ್ಕೆ ಟರ್ಮ್ ಇನ್ಶೂರೆನ್ಸು, ಜನರಲ್ ಇನ್ಶೂರೆನ್ಸು ಆ ಥರದ್ದು ಯಾವುದೂ ಇರಲ್ಲ. ಹೋಯ್ತು ಅಂದರೆ ಹೋಯ್ತು, ಕತೆ ಮುಗೀತು. ಸೊ ನಮ್ಮ ಬಂಡವಾಳ ಅಲ್ಲಿಗೆ ಮುಳುಗೋಗುತ್ತೆ. ಸೊ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಮಾಡಿ. ಇದರಲ್ಲಿ ಮೇನ್ ಸ್ಟ್ರಾಟಜಿ ಏನು, ಲೈಸೆನ್ಸ್ಡ್ ಅಗ್ರಿಗೇಟರ್ಸ್ ಯಾರು, ಯಾಕಂದರೆ ಎಲ್ಲ ಕುರಿಗಳು ಅಥವಾ ಮೇಕೆಗಳು ಎಲ್ಲವೂ ಒಬ್ಬರ ಹತ್ರ ಸಿಗಲ್ಲ, 4 ಜನ ಹತ್ರ ಕಲೆಕ್ಟ್ ಮಾಡ್ಕೊಂಡು ತೊಗೋಬೇಕು. ಅದರಲ್ಲಿ ಯಾರೋ ಒಬ್ಬ ಕೊಡೋದ್ರಲ್ಲಿ ಅವನ ಹತ್ರ ರೋಗ ಇರೋದು ಏನಾದರೂ ಇತ್ತು ಅಂದರೆ ಅದು ಎಲ್ಲರಿಗೂ ಹರಡ್ಕೊಳ್ಳುತ್ತೆ. ಅದನ್ನು ಕೂಡ ಕಂಟ್ರೋಲ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಪಾರ್ಟ್ನರು ಚೆನ್ನಾಗಿರೋರು, ಯಾರು ಎಲ್ಲ ಚೆಕ್ ಮಾಡ್ಕೊಂಡು ಮೇಂಟೈನ್ ಮಾಡ್ತಾರೆ, ಅವ್ರ ಕಡೆಯಿಂದ ತೊಗೊಳ್ಳಿ. ಲಾಜಿಸ್ಟಿಕ್ ಪಾರ್ಟ್ನರ್ಸ್ಗಳು ಚೆನ್ನಾಗಿರೋರನ್ನ ಹೈರ್ ಮಾಡ್ಕೊಳ್ಳಿ. ಯಾಕೆಂದರೆ ಇದನ್ನು ಮ್ಯಾನೇಜ್ ಮಾಡೋಕ್ಕೆ, ಯಾಕೆಂದರೆ ಬದುಕಿರೋ ಪ್ರಾಣಿಗಳನ್ನ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೆಕ್ನಿಕ್ ಬೇಕಾಗತ್ತೆ. ಇಲ್ಲಾಂದರೆ ಎಲ್ಲೋ ಕೂಡ ಪೆಟ್ ಬೀಳುತ್ತೆ, ಸಾಯುತ್ತೆ, ಈ ಥರದ್ದೆಲ್ಲ ಆಗೋದು ನೀವು ನೋಡಿಕೊಂಡು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಈ ರಿಲೇಷನ್ಶಿಪ್ಗಳು, ಈ ಗೌರ್ಮೆಂಟ್ ಸೆಂಟರ್ಡ್ ಏನಿದೆಯಲ್ಲ ಕ್ವಾರಂಟೈನ್ ಸೆಂಟರ್ಸ್, ಅವ್ರ ಜೊತೆ ಎಷ್ಟು ನೀವು ಚೆನ್ನಾಗಿರ್ತೀರೋ, ಅಥವಾ ಅವ್ರ ಜೊತೆ ನೀವು ಹೇಗೆ ಅವರು ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಹೇಗೆ ಹೇಳ್ತಾರೋ ಅದೆಲ್ಲ ಎಲ್ಲ ಫಾಲೋ ಮಾಡ್ಕೊಳ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಯಾಕಂದರೆ NOC ಅವ್ರ ಕೈಯಲ್ಲಿರುತ್ತೆ. ಆ NOC ಕೊಡಲಿಲ್ಲ ಅಂದರೆ ನೀವು ಎಕ್ಸ್ಪೋರ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದರ ನೆಕ್ಸ್ಟ್ ಇರೋದು UAE ಬಿಟ್ಟು ಬೇರೆ ಮಾರ್ಕೆಟ್ಗಳನ್ನ ನೋಡಿ. ಚೆನ್ನಾಗಿರೋ ಮಾರ್ಕೆಟ್ಗಳಿದೆ, ಬಟ್ ಇಂಡಿಯನ್ ಪ್ರಾಡಕ್ಟ್ಸ್ಗೆ ಇನ್ನೂ ಅವ್ರ ಬಗ್ಗೆ ಗೊತ್ತಿರಲಿಕ್ಕಿಲ್ಲ. ಸೊ ಟ್ರೈ ಮಾಡಿ, ಅದನ್ನು ಕೂಡ ಪ್ಲ್ಯಾನ್ ಮಾಡಿಕೊಂಡು ವರ್ಕೌಟ್ ಮಾಡೋಕ್ಕೆ ನೋಡಿ. ಇವಾಗ 90% ಆಫ್ ದ ಟೈಮ್ ಏರ್ ಶಿಪ್ಮೆಂಟೇ ಆಗೋದು. ಸೊ ಸಿ ಶಿಪ್ಮೆಂಟ್ ತುಂಬ ಕಡಿಮೆ. ಬ್ರೆಜಿಲ್, ನೆದರ್ಲ್ಯಾಂಡ್ ಇವರೆಲ್ಲ ಆಲ್ಮೋಸ್ಟ್ ನಿಮಗೆ ಸಿ ರೂಟ್ಸಲ್ಲಿ ಯಾವುದೇ ಥರದ ಪ್ರಾಣಿಗಳನ್ನೂ ಬರೋಕ್ಕೆ ಬಿಡಲ್ಲ. ಏನೇ ಇದ್ರೂ ಕೂಡ ಏರಿಂದ ಬರಲಿ, ಬೇಗ ಬರಲಿ, ಏನಿದೆ ಕ್ವಾರಂಟೈನ್ ಮಾಡೋಣ, ಆಮೇಲೆ ನಾವು ಆ ಮೆಟೀರಿಯಲ್ಗಳನ್ನ ತೊಗೊಳ್ಳೋಣ, ಈ ಥರ ಇರುತ್ತೆ. ಸೊ ಅದಲ್ಲದೆ ಯಾವುದೇ ಥರದ ನೀವು ಬಲ್ಕ್ ಶಿಪ್ಮೆಂಟ್ಗಳು, ಆಫ್ರಿಕಾ ಆಯಿತು, ಅಲ್ಲಿ ಬೇರೆ ಕಡೆಯಿಂದ ಆರ್ಡರ್ಸ್ ಬಂದಿದೆ, ಸರ್ ಎನ್ಕ್ವೈರಿ ಬಂದಿದೆ, ಏನು ಮಾಡೋದು, ಎಕ್ಸ್ಪೋರ್ಟ್ ಮಾಡಿ, ಏನು ತೊಂದರೆ ಇಲ್ಲ. ಅವ್ರಿಗೆ ಬೇಕು ಅಂತ ಕೇಳಿದರೆ ನೀವೇನು ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಆದರೆ ಯಾರು ಬೇಡ ಅಂತ ಹೇಳ್ತಾರೆ ಅವ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಸೊ ಸಾವು ನೋವುಗಳನ್ನೆಲ್ಲ ಅಲ್ಲೇ ನೋಡ್ಕೊಳ್ಳಿ, ಯಾಕೆಂದರೆ ಅದು ಯಾರ ತಲೆನೋವು ಅನ್ನೋದು ಅವ್ರ ಮೇಲೆ ಇರುತ್ತೆ. ಯಾಕೆಂದರೆ ನೀವು ಕಳಿಸುವಾಗ ಕರೆಕ್ಟಾಗಿರುತ್ತೆ, ಅಲ್ಲಿ ಮುಟ್ಟೋಷ್ಟರಲ್ಲಿ ಎಲ್ಲ ಸತ್ತೋಗಿತ್ತು ಅಂದರೆ ಕಷ್ಟ ಇದೆ. ಸೊ ಅದನ್ನೆಲ್ಲ ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಕಳಿಸ್ಕೊಡಿ. ಇದರಲ್ಲಿ ನಿಮಗೇನಿದೆ ಯಾವುದೇ ಥರದ ಹೆಲ್ಪ್ಗಳು ನಮ್ಮ ಕಡೆಯಿಂದ ಬೇಕಾದರೆ, ಪ್ರಾಡಕ್ಟ್ ಪ್ರೊಕ್ಯೂರ್ಮೆಂಟ್ ಇರ್ಬೋದು, ಸರ್ಟಿಫಿಕೇಟ್ಸ್ ಇರ್ಬೋದು, ಕ್ವಾರಂಟೈನ್ ಇರ್ಬೋದು, ಡಾಕ್ಯುಮೆಂಟೇಷನ್ ಇರ್ಬೋದು, ಲಾಜಿಸ್ಟಿಕ್ ಇರ್ಬೋದು, ಬೇರೆ ಯಾವುದೇ ಥರದ ಏನೋ ರಿಕ್ವೈರ್ಮೆಂಟ್ಸ್ ಇದ್ದರೆ ನಮಗೆ ಕಾಲ್ ಮಾಡಿ ತಿಳಿಸಿ. ಆದರೆ ಒಂದು ವಿಷಯ ತಲೆಯಲ್ಲಿ ಇಟ್ಕೊಳ್ಳಿ, ಇಲ್ಲಿ ಕೋಟಿಗಟ್ಟಲೆ ಖರ್ಚಾಗುತ್ತೆ. ಕಡಿಮೆ ರೇಟಲ್ಲಿ ಬಿಸ್ನೆಸ್ ಆಗೋ ವಿಷಯ ಅಲ್ಲ ಇದು. ಒಂದು ಮೇಕೆ ಅಥವಾ ಕುರಿ ನೀವು ನೋಡಿದ್ರೆ ಆಲ್ಮೋಸ್ಟ್ ಒಂದು 15,000 ನಿಮ್ಮ ಖರ್ಚು ಅಂತ ಹಿಡ್ಕೊಂಡ್ರೆ, ಇಲ್ಲಿ ಜನರಲಾಗಿ ಇವತ್ತು ಮಾಡ್ತಾ ಇರೋದು ಒಂದು 15,000ರಿಂದ 12,000ದಿಂದ 15,000 ಹಿಡ್ಕೊಂಡ್ರೆ, ಒಂದು 10,000 ಕುರಿ ಅಥವಾ ಮೇಕೆಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡೋದು ಒಂದು ಶಿಪ್ಮೆಂಟಲ್ಲಿ. ಸೊ ಅಷ್ಟನ್ನು ನೋಡಿಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡಿದರೆ ಗೊತ್ತಾಗುತ್ತೆ ಎಷ್ಟು ಖರ್ಚು ಬೇಕು ಅಂತ. ಅಷ್ಟು ಖರ್ಚುಗಳಿದ್ದರೆ ಮಾತ್ರ ಕಾಲ್ ಮಾಡಿ, ಹೆಲ್ಪ್ಗಳನ್ನ ತೊಗೊಳ್ಳಿ. ಇಲ್ಲಾಂದರೆ ಸುಮ್ಮನೆ ಕಾಲ್ ಮಾಡಿಕೊಂಡು ಬಜೆಟೇ ಇರಲಿಲ್ಲ ಅಂದರೆ ನಾವು ಕೂಡ ಏನು ಹೆಲ್ಪ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ. ಸೊ ಇದು ಈ ಬಿಸ್ನೆಸ್ಸು ಫಸ್ಟ್ ಟೈಮರ್ಗೂ ಅಲ್ಲ, ಕಡಿಮೆ ಖರ್ಚು ಇನ್ವೆಸ್ಟ್ಮೆಂಟಲ್ಲಿ ಮಾಡೋಕ್ಕಾಗಲ್ಲ. ಸಮಸ್ಯೆಗಳು ಸ್ವಲ್ಪ ಹೆಚ್ಚಿಗೆ ಇದೆ, ಚಾಲೆಂಜಸ್ ಸ್ವಲ್ಪ ಹೆಚ್ಚಿಗೆ ಇದೆ, ರಿಸ್ಕು ಸ್ವಲ್ಪ ಹೆಚ್ಚಿಗೆ ಇದೆ. ಎಲ್ಲ ತೊಗೊಂಡು ನಾನು ಓಕೆ ಸರ್ ನಾನು ಮಾಡ್ತೇನೆ ಅನ್ನೋದಾದರೆ ಕಾಲ್ ಮಾಡಿ, ಅಥವಾ ನಿಮಗೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆ. ಸೊ ಇದನ್ನು ಬಿಟ್ಟು ನಾನು ಕಡಿಮೆ ರೇಟಲ್ಲಿ ಅಥವಾ ಸೇಫಾಗಿ ಸ್ವಲ್ಪ ಮಾಡೋಣ, ಹಾಗೂ ಚಿಕ್ಕ ವಾಲ್ಯೂಮಲ್ಲಿ ಮಾಡೋಣ ಅಂದರೆ ಇದು ಆಗದೇ ಇರೋ ಕೆಲಸ. ಯಾಕೆಂದರೆ ಒಂದು ಕ್ವಾರಂಟೈನ್ ರೂಮಲ್ಲೂ ಕೂಡ ನಿಮಗೆ ಇಷ್ಟು ಮೇಕೆಗಳನ್ನ ಬಿಟ್ಟರೆ ಮಾತ್ರ ನಿಮ್ಗೆ ದುಡ್ಡು ವರ್ಕೌಟ್ ಆಗುತ್ತೆ. ಯಾಕೆಂದರೆ ಸ್ವಲ್ಪ ಲಾರ್ಜಲ್ಲಿ ಮಾಡಿದರೆ ಮಾತ್ರ ದುಡ್ಡು ವರ್ಕೌಟ್ ಆಗುತ್ತೆ, ಇಲ್ಲಾಂದರೆ ಕಷ್ಟ ಇದೆ ಬಿಸ್ನೆಸ್. ಓಕೆ. ಸೊ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಏನೇ ಥರದ ಸಮಸ್ಯೆಗಳಿದ್ದರೆ, ಡೌಟ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇದು ಹೊರತಾಗಿ ಸರ್ ಈ ಪ್ರಾಡಕ್ಟ್ ಬಗ್ಗೆನೂ ಒಂದು ವೀಡಿಯೋ ಮಾಡಿ ಅನ್ನೋದಾದರೆ ಪ್ರಾಡಕ್ಟ್ ಡೀಟೇಲ್ಸ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದ್ರ ಬಗ್ಗೆನೂ ವೀಡಿಯೋ ಮಾಡ್ತಾನೆ. ಇದರ ಬಗ್ಗೆ ನೀವು ಇಂಟ್ರೆಸ್ಟೆಡ್ ಇದ್ದರೆ ಫುಲ್ ರಿಪೋರ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಆ ರಿಪೋರ್ಟ್ ಹೋಗಿಬಿಟ್ಟು ದುಡ್ಡು ಕೊಟ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಸೀರಿಯಸ್ ಆಗಿ ಈ ಬಿಸ್ನೆಸ್ಸಲ್ಲಿ ಎಂಟರ್ ಆಗೋದು ಇದ್ದರೆ ಮಾತ್ರ. ಇಲ್ಲ ಅಂದರೆ ದಯಮಾಡಿ ದೂರ ಇರಿ. ನಿಮಗೆ ಆಗದೇ ಇದ್ದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಯಾಕೆಂದರೆ ₹3 ಕೋಳಿ, ₹15 ಮಸಾಲ ಆದಂಗೆ ಆಗುತ್ತೆ ಇದು. ಸೊ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಎಲ್ಲ ವರ್ಕೌಟ್ ಆಗಿದ್ರೆ ಮಾತ್ರ ಈ ಬಿಸ್ನೆಸ್ಸಿಗೆ ಬನ್ನಿ. ಓಕೆ. ನಮಗೆ ಏನೇ ಡೌಟ್ಸ್ ಇದ್ದರೂ ಕಾಂಟ್ಯಾಕ್ಟ್ ಮಾಡಿ, ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ.
ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.